ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯಿಸಿ ಇಲ್ಲಿನ ಸಿದ್ದರಾಮಯ್ಯಪುರ ಗ್ರಾಮದ ರೈತರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಸೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ್ದ ರೈತರು ವಿದ್ಯುತ್ ಪೂರೈಸುವಂತೆ ಒತ್ತಾಯಿಸಿ ಧಿಕ್ಕಾರ ಕೂಗುತ್ತಾ ಪ್ರತಿಭಟಿಸಿದರು. ಈ ವೇಳೆ ಮಾತನಾಡಿದ ಸೆಸ್ಕಾಂನ ಎಡಬಲಿ ರಾಜುರವರು, ನಾಳೆಯಿಂದ ಬೆಳಿಗ್ಗೆ 5ರಿಂದ ಮಧ್ಯಾಹ್ನ 12ರವರೆಗೆ ಸತತ 7 ಗಂಟೆ ವಿದ್ಯುತ್ ನೀಡುವ ಭರವಸೆ ಕೊಟ್ಟ ನಂತರ ಪ್ರತಿಭಟನೆ ಕೈಬಿಡಲಾಯಿತು. ಈ ವೇಳೆ ಸಿದ್ದಯ್ಯನಪುರ ಗ್ರಾಮದ ರೈತ ಮುಖಂಡರಾದ ಲಕ್ಷ್ಮಣಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುರಳೀಧರ್, ಸಿದ್ದರಾಜು, ವರದರಾಜು, ಬೆಳ್ಳಿಕಲ್ಲಯ್ಯ, ಎಂ ಲಿಂಗಯ್ಯ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಬೆಳಗ್ಗೆಯಿಂದ 5 ಗಂಟೆಯಿಂದ 12 ಗಂಟೆ ಕರೆಂಟ್ ಕೊಟ್ಟಾರ. ಮತ್ತೆ ಏನಾದ್ರು ಸ್ವಲ್ಪ ಸಮಸ್ಯೆ ಆಯ್ತು ಅಂತಂದ್ರೆ ನಾವು ಇನ್ನೂ ಹೆಚ್ಚಿನ ಜನಗಳಿಂದ ಒಂದು ಮುಂದಿನ ಕ್ರಮ ಕೈಗೊಳ್ಳಬೇಕಾಗ್ತದೆ. ಕೊಡ್ತಿರಲ್ವಾ, ಅದ್ರಲ್ಲಿ ನೀವು ಎಲ್ಸಿ ತೆಗಿಬೇಕು, ಅದು ತೆಗಿಬೇಕು, ಒಂದು 2 ಅವರ್ ಲೇಟ್ ಮಾಡ್ರ ನಮಗೆ ಬರೋದ 2 ಅವರ್ ಎಕ್ಸರ್ಸೈಸ್ ಕೊಡ್ಬೇಕಾಗ್ತದೆ. ಎಲ್ಲಿ ಕೊಡ್ರಿ ಅರ್ಧ ಮತ್ತೆ 2 ಅವರ್ ಎಕ್ಸ್ಟ್ರಾ ಕೊಡಿ, 2 ಅವರ್ ತಕ್ಕಂದ್ರೆ ಲೈನ್ ಮ್ಯಾನ್ಗಳಲ್ಲಿ ಅವರು 12 ಗಂಟೆ ಮೇಲೆ ಕಳಿಸಿ ಸರ್. ವಿಶೇಷವಾಗಿ ಒಬ್ಬ ಲೈನ್ ಮ್ಯಾನ್ ನಮ್ಮ ಹುಡುಗ ಪರ್ಮನೆಂಟ್ ಒಬ್ಬರು ದಯವಿಟ್ಟು ನಮ್ಮ ಹುಡುಗ ಲೈನ್ ಮ್ಯಾನ್ ಪರ್ಮನೆಂಟ್ ಆಗಿರೋ ಕೊಡಿ. ಕರೆಂಟ್ ಮಧ್ಯರಾತ್ರಿ ನಿಂತ್ಕೊಳಕ್ಕಾಗೋದಿಲ್ಲ, ಆಗ ಎಲ್ಲ ಸರಿಯಾಗಿದೆ. ದಯವಿಟ್ಟು ಕೊಡಿ. ನಿಮ್ಮ ನೀವು ಬಂದ್ಮೇಲೆ ನಾವು ಸಿದ್ದನಪುರ ಗ್ರಾಮ ಪಂಚಾಯತಿ ಮೆಂಬರು 4 ದಿನದಿಂದ ನಮ್ಮ ಸಿದ್ದನಪುರ ರೈತರ ಭಾಗಕ್ಕೆ LP ಸೆಟ್ ಅವ್ರಿಗೆ ಕರೆಂಟ್ ಕೊಡ್ತಾ ಇಲ್ಲ. ಮತ್ತು ಎಲ್ಲರೂ ನಾಟಿ ಹಾಕ್ಸ್ಕೊಂಡು ಗೌರಗದ್ದೆ ಮಾಡ್ಕೊಂಡಿದ್ದಾರೆ. ಮೊದಲು ನಮಗೆ 8 ಅವರ್ ಕರೆಂಟ್ ಕೊಡ್ತಾಯಿದ್ರು, ಇವಾಗ ನಮಗೆ ಬರೀ 2 ಅವರ್ ಕೊಡ್ತಾಯಿದ್ದಾರೆ. ಮೊದಲು 8 ಅವರ್ ಕರೆಂಟ್ ಕೊಡ್ತಾಯಿದ್ದಾರೆ, ಅದರಲ್ಲೂ ಸಹ ಲೋಡ್ ಸೆಟ್ಟಿಂಗ್ ಜಾಸ್ತಿ ಮಾಡ್ತಾಯಿದ್ರು. ಈಗ ಸರ್ಕಾರ ಮನಗಂಡು ದಯವಿಟ್ಟು ನಮ್ಗೆ 10 ಅವರ್ನ ಕರೆಂಟ್ ಕೊಡಬೇಕು. ನಾವು ರೈತರೆಲ್ಲ ಭಾಳ ಕಷ್ಟಪಡ್ತಾಯಿದ್ದೀವಿ. ಅಲ್ಲಿ ನಾವು ನಾಟಿ ಹಾಕ್ಸ್ಕೊಂಡು ಎಲ್ಲ ಬೆಳೆ ಎಲ್ಲ ನಾಶ ಆಯ್ತೈತೆ. ದಯವಿಟ್ಟು ನಮ್ಮ ಮಾನ್ಯ ಸಚಿವರು, ನಮ್ಮ ಇಂಧನ ಸಚಿವರು ದಯವಿಟ್ಟು ನಮ್ಮ ಸಿದ್ದನಪುರ ನಮ್ಮ ಕೊಳ್ಳೇಗಾಲ ಭಾಗಕ್ಕೆ 10 ಅವರ್ 12 ಅವರ್ ಕರೆಂಟ್ ಕೊಡಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮೂಲಕ ಮಾಡ್ಕೊತಾ ಇದ್ದೀನಿ. ರಾತ್ರಿ ಟೈಮು ಹೊಲಗಳಿಗೆ ಕರೆಂಟ್ ಕೊಡಬೇಕು. ಲೈಟ್ಗಳು 7 ಗಂಟೆ ಇದ್ದದು 12 ಗಂಟೆ ಟೈಮು ಕರೆಂಟ್ ವಿದ್ಯುತ್ ಕೊಡ್ತಾರೆ 3 ಫೇಸು ಇಲ್ಲಿ ಅನೂರು ಭಾಗ. ಈಗ ನಾವು ಅದೇ IP ಸೆಟ್ನವರು ಇಲ್ಲಿ ಸಿದ್ದನಪುರ ಭಾಗದವರು ಕೆಂಪನಪಾಳ್ಯ ಫೀಲ್ಡ್ನವರು ನಮಗೂ ಅಲ್ಲಿ ಯಾಕೆ ಕೊಡ್ತಾ ಇದ್ದಾರೆ, ಅದೇ ರೀತಿ ನಮಗೂ 10 ಗಂಟೆ ಕೊಡಲಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಈಗ ಎಷ್ಟು ಕೊಡ್ತಿದ್ದಾರೆ? ಇವಾಗ 7 ಗಂಟೆ ಕೊಡೋದು 6 ಗಂಟೆ ನಿಲ್ಲಿಸಿದ್ದಾರೆ. ಮತ್ತೆ ಎಲ್ಸಿನೂ ತಗೊಳ್ತಾ ಇದ್ದಾರೆ. 1 ಗಂಟೆ ಕೊಡ್ತಾರೆ, 1 ಗಂಟೆ ಆಫ್ ಮಾಡ್ತಾ ಇದ್ದಾರೆ. ನಿಮಗೆ ಕರೆಂಟ್ 10 ಅವರ್ ಕೊಡೋದು, ನಮ್ಗೆ 10 ಗಂಟೆ ಟೈಮು ಕರೆಂಟಾಗಿ ಕಂಪಲ್ಸರಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರವೇ ಅನುಮತಿ ನೀಡಿದೆ. ನೀವು ಕೊಡಬೇಕು. ಇವಾಗ ನಾವು ಅದೇ ರೀತಿ ಹೋರಾಟ ಮಾಡ್ತಾ ಇದ್ದೇವೆ. 10 ಗಂಟೆ ಕೇಳ್ತಾ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಇನ್ನೂ.